Hey everyone! Welcome back to Asterisk Learn Code with Tech Asterisk. I'm Sat H. Wick, and in today's video, I'm going to give you a full code review of the Personal Portfolio website. As you saw at the beginning of the video, this is a modern, responsive site built using HTML, CSS, and JavaScript. Now let's take a closer look at how the code works behind the scenes. Here's a quick breakdown of the folder structure. At the root, we have the main files. Index.html, this is the main HTML page. Style CSS contains all the custom styles for the site. Script.js handles the JavaScript functionality. There's also an assets folder, which includes images, icons, fonts, and any other media used in the project. Keeping the project organized like this helps in easy editing and better scalability. Next, ನಾನು ಹೆಡರ್ ಸೆಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ. ಹೆಡರ್ ಸೆಕ್ಷನಲ್ಲಿ ಹೋಮ್ ಪೇಜ್, ಅಬೌಟ್ ಪೇಜ್ ಆ್ಯಂಡ್ ಬ್ಲಾಗ್, ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಪ್ರಾಜೆಕ್ಟ್ ಸ್ಕಿಲ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಐಕಾನ್ಸ್ನ ಆ್ಯಡ್ ಮಾಡಿದ್ದೀನಿ. ಐಕಾನ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್, ಟ್ವಿಟರ್, ಗಿಟ್ಹಬ್ ಐಕಾನ್ಸ್ನ ಆ್ಯಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಆಲ್ಸೋ ಐಕಾನ್ಸ್ನ ಆ್ಯಡ್ ಮಾಡಿ ನೆಕ್ಸ್ಟು ಎಬೌಟ್ ಸೆಕ್ಷನ್ನ ಕ್ರಿಯೇಟ್ ಮಾಡಿದೆ. ಐಕಾನ್ಸ್ನೆಲ್ಲ ಆ್ಯಡ್ ಮಾಡಿದೆ. ಆಫ್ಟರ್ ದಟ್ ಎಬೌಟ್ ಸೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀನಿ. ಎಬೌಟ್ ಸೆಕ್ಷನಲ್ಲಿ ನನ್ನ ಇದನ್ನು ನೇಮ್ನ ಡಿಸ್ಪ್ಲೇ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಎಬೌಟ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡಿದ್ದೀನಿ. ಫ್ರಂಟ್ ಎಂಡ್ ಡೆವಲಪರ್ ಅಂತ, ಬ್ಯಾಕ್ ಎಂಡ್ ಡೆವಲಪರ್ ಅಂತ ಡಿಸ್ಕ್ರೈಬ್ ಮಾಡಿದ್ದೀನಿ. ನೆಕ್ಸ್ಟು ಅದು ಏನೇನು ಅಚೀವ್ಮೆಂಟ್ ಮಾಡಿದೆ, ಸೊ ಅಚೀವ್ಮೆಂಟ್ನ ಡಿಸ್ಕ್ರೈಬ್ ಮಾಡಿದ್ದೀನಿ, ಸ್ವಲ್ಪ ಇದು ಮಾಡಿದ್ದೀನಿ, ಬರೆದಿದ್ದೀನಿ. ನೆಕ್ಸ್ಟು ಸ್ಕಿಲ್ಸ್, ನನ್ನ ಸ್ಕಿಲ್ನ ಹಾಕ್ತಾ ಹೋಗಿದ್ದೀನಿ. HTML5, CSS3, ಜಾವಾಸ್ಕ್ರಿಪ್ಟು, ರಿಯಾಕ್ಟು, MongoDB, ಪೈಥಾನು, ಈ ಸ್ಕಿಲ್ನೆಲ್ಲ ಹಾಕಿದ್ದೀನಿ. ಒಂದೊಂದೇ ಸ್ಕಿಲ್ನ ಇಲ್ಲಿ ಒಂದೊಂದು ಕಾರ್ಡನ್ನು ಕ್ರಿಯೇಟ್ ಮಾಡಿ, ಡಿವ್ ಒಳಗಡೆ ಕಾರ್ಡನ್ನ ಕ್ರಿಯೇಟ್ ಮಾಡಿ, ಕಾರ್ಡಲ್ಲಿ ಇದು ಮಾಡಿದ್ದೀನಿ. CSS ಅಲ್ಲಿ ಇದನ್ನು ಸ್ಟೈಲ್ನ ಕ್ರಿಯೇಟ್ ಮಾಡಿದ್ದೀನಿ, ಸ್ಟೈಲ್ನ ಡಿಸೈನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಹೋಗಿದ್ದೀನಿ, ನೋಡ್ಬೋದು ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಬರೋದೆ ಪ್ರಾಜೆಕ್ಟ್ ಸೆಕ್ಷನಲ್ಲಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಬಂದಿದ್ದೀನಲ್ಲ. ಸೊ ನಾನು ವೆಬ್ಸೈಟು ಆಲ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ವೆಬ್ಸೈಟು, ವೆಬ್ ಡೆವಲಪ್ಮೆಂಟು, ಪೈಥಾನ್ ಅಂತ ಹಿಂಗೆ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಅದನ್ನು ಒಂದೊಂದೇ ಪ್ರಾಜೆಕ್ಟ್ನ ಹಾಕ್ತಾ ಬಂದಿದ್ದೀನಿ. ನಾನು ಯಾವುದೇ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನೋ ಅದು ಪ್ರಾಜೆಕ್ಟ್ ಇಮೇಜಸ್ಸು, ಪ್ರಾಜೆಕ್ಟ್ ನೇಮು, ಆಮೇಲೆ ನೆಕ್ಸ್ಟು ಪ್ರಾಜೆಕ್ಟ್ ನೇಮು, ನೆಕ್ಸ್ಟು ಅದರದ್ದು ಬ್ರೀಫ್ ಡಿಸ್ಕ್ರಿಪ್ಷನ್ನ ಹಾಕಿದ್ದೀನಿ. ಮತ್ತು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ವ್ಯೂ ಕೋಡ್ ಮತ್ತು ಸೇವ್ ಕೋಡ್ ಅಂತ ಆ್ಯಡ್ ಮಾಡಿದ್ದೀನಿ. ಸೊ ಪ್ರಾಜೆಕ್ಟ್ ಇಮೇಜಸ್ನ ನಾನು ಡೌನ್ಲೋಡ್ ಮಾಡಿ ಸೊ ಇಲ್ಲೇ ಪೇಸ್ಟ್ ಮಾಡಿದ್ದೀನಿ ಲಿಂಕ್ನ. ನೆಕ್ಸ್ಟು ಬ್ಲಾಗ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಆರ್ಟಿಕಲ್ ಪೇಜ್ನ ಕ್ರಿಯೇಟ್ ಮಾಡಿ ಸರ್ಚ್ ಬಾರ್ನಲ್ಲಿ ಆ್ಯಡ್ ಮಾಡಿ ಆರ್ಟಿಕಲ್ ಪೇಜ್ನ ಹಾಕಿದ್ದೀನಿ. ಆರ್ಟಿಕಲ್ ಅಂದರೆ ಸೊ ನಾನು CSS ಆ್ಯನಿಮೇಷನ್ನು, JSS ಟಿಪ್ಸು, ನೆಕ್ಸ್ಟು ವೆಬ್ ಡೆವಲಪ್ಮೆಂಟ್ ಟ್ರೆಂಡು ಇನ್ 2023 ಅಂತ ಹಾಕಿ ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ಸೊ ಕಾಂಟ್ಯಾಕ್ಟ್ ಅಸ್ ಹಾಕಿ ನೆಕ್ಸ್ಟು ಇಮೇಲು, ಯೂಸರ್ ನೇಮು ಇದೆಲ್ಲ ಹಾಕಿ ಸೆಂಡ್ ಮೆಸೇಜ್ ಅಂತ ಆಪ್ಷನ್ ಕೊಟ್ಟು ಇಲ್ಲಿ ಮ್ಯಾಪ್ನ ಹಾಕಿದ್ದೀನಿ. ನೆಕ್ಸ್ಟು ಇದು ಹೋಮ್ ಪೇಜಿಗೆ ಹೋಗೋಕ್ಕೆ ನೆಕ್ಸ್ಟ್ ಇಲ್ಲಿ ಹಾಕಿ ಮತ್ತು ಕಾಪಿರೈಟಿದು ಒಂದು ಲೈನ್ ಹಾಕಿದ್ದೀನಿ. ಮತ್ತು ಇದನ್ನು ಲಾಸ್ಟಿಗೆ ಒಂದು ಲಿಂಕ್ ಫೂಟರಲ್ಲಿ ಇದನ್ನು ಹಾಕಿದ್ದೀನಿ, ಏನಂದರೆ ಲಿಂಕ್ಗಳನ್ನು ಹಾಕಿದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ index.html ಫೈಲ್, ಇದು CSS ಫುಲ್ ಕೋಡ್ನ ಬರೆದಿದ್ದೀನಿ. ಸೊ CSS ಹೇಗೆ ಡಿಸೈನ್ ಮಾಡಿದ್ದೀನೋ ಅಲ್ಲಿ ಅದೇ ಥರ ಡಿಸೈನ್ ಮಾಡಿದ್ದೀನಿ. ಈ ಕಂಪ್ಲೀಟ್ ಕೋಡ್ನ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.